ಬೆಳಂಬೆಳಿಗ್ಗೆ ಮಾಂಗಲ್ಯ ಸರಕ್ಕೆ ಕನ್ನ ಹಾಕಿದಂತಹ ಸಂದರ್ಭದಲ್ಲಿ ಮಹಿಳೆ ಸಾವನ್ನಪ್ಪಿರುವ ವಿಚಾರ ಗೊತ್ತಾಗ್ತಾ ಇದೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಕಳ್ಳರು ದುಷ್ಕರ್ಮಿಗಳು ಚಿನ್ನದ ಸರವನ್ನ ಕಸಿದು ಪರಾರಿಯೇನೋ ಆದ್ರು. ನೆಲಮಂಗಲ ಬಳಿಯ ಹೊಸಕೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಮುಂದೆ ಕಸ ಗುಡಿಸುವಾಗ ನಡೆದಂತಹ ದುರ್ಘಟನೆ. ಘಟನೆಯಲ್ಲಿ 45 ವರ್ಷದ ಜ್ಯೋತಿ ಎಂಬಾಕೆ ಸಾವನ್ನಪ್ಪಿದ್ದಾಳೆ. ಸರ ಕದಿಯುವ ವೇಳೆ ಕುಸಿದು ಬಿದ್ದು ಮಹಿಳೆ ಸಾವನ್ನಪ್ಪಿರೋದು. ಸ್ಪ್ರೇ ಹೊಡೆದು ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ರು ಚೈನ್ ಸ್ನ್ಯಾಚರ್ಸ್. ಮಾದನಾಯಕನಹಳ್ಳಿ ಪೊಲೀಸರು ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇವರ ಕಳ್ಳತನಕ್ಕೆ ಓರ್ವ ಮಹಿಳೆ ಬಲಿಯಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಪಾಪ ಎಂದಿನಂತೆ ಬೆಳಗ್ಗೆ ಎದ್ದು ಮನೆ ಮುಂದೆ ಕಸಬನ್ನ ಗುಡಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದು ಸ್ಪ್ರೇನ ಹೊಡೆದು ಚಿನ್ನದ ಸರವನ್ನ ಕದಿಯುವಂತಹ ವೇಳೆ ಆಕೆ ಕುಸಿದು ಬೀಳ್ತಾಳೆ. ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಿಜಕ್ಕೂ ಇದು ಬೆಳ್ಳಂಬೆಳಗ್ಗೆ ಕೆಟ್ಟ ಸುದ್ದಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಂದಿನಂತೆ ಪಾಪ ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ. ಈ ಚಿನ್ನ ಕದಿಯುವಂತಹ ಕಳ್ಳರು ಬೈಕ್ನಲ್ಲಿ ಬರ್ತಾರೆ, ಚಿನ್ನ ಏನೋ ಕದ್ದು ಪರಾರಿ ಆಗ್ತಾರೆ. ಆದರೆ ಚಿನ್ನ ಹೋದ್ರೆ ಹೋಗ್ಲಿ, ಜೀವನೇ ಕಿತ್ಕೊಂಡು ಹೋಗ್ಬಿಟ್ರಲ್ಲ, ಅದು ನಿಜಕ್ಕೂ ಬೇಜಾರು. ಜೊತೆಗೆ ಅಲ್ಲಿನ ಜನರು ಈ ಮುಂದೆ ಹೆಂಗಪ್ಪ ಬೆಳಬೆಳಗ್ಗೆ ಮನೆಯಿಂದ ಹೊರಗಡೆ ಬರೋದು ಅನ್ನುವಷ್ಟರ ಮಟ್ಟಿಗೆ ಹೆದರುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಚೈನ್ ಸ್ನ್ಯಾಚರ್ಸ್ಗಳ ಹಾವಳಿ ದಿನೇ ದಿನೇ ಮಿತಿ ಮೀರಿಬಿಟ್ಟಿದೆ. ಪೊಲೀಸರು ಎಷ್ಟೇ ಹುಷಾರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು, ಈ ಕಳ್ಳರನ್ನ ಕಡಿವಾಣ ಹಾಕೋದಕ್ಕೆ ಕಂಪ್ಲೀಟ್ ಆಗಿ ಸಾಧ್ಯವೇ ಆಗ್ತಾ ಇಲ್ಲ. ಇನ್ನು ಏನೇನೆಲ್ಲ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಈ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಳ್ಳೋದು, ಹೆಲ್ಮೆಟ್ ಹಾಕೊಳ್ಳೋದು, ಮಾಸ್ಕ್ ಹಾಕೊಳ್ಳೋದು, ಇದೆಲ್ಲ ಮಾಡ್ಕೊಂಡು ಬರ್ತಾರೆ. ಆದರೆ ಇವತ್ತು ಅವ್ರು ಮಾಡಿರೋ ಎಡವಟ್ಟಿಗೆ ಚಿನ್ನ ಹೋದ್ರೆ ಹೋಗ್ಲಿ, ಮತ್ತೊಮ್ಮೆ ಕೊಂಡ್ಕೊಳ್ಬೋದಿತ್ತು. ಆದರೆ ಜೀವವನ್ನೇ ಕಸಿದು ಪರಾರಿ ಆಗ್ಬಿಟ್ಟಿದ್ದಾರೆ ಕಳ್ಳರು. ಕಳ್ಳತನ ಮಾತ್ರ ಮಾಡಿಲ್ಲ, ಇವತ್ತು ಕೊಲೆನೂ ಮಾಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ಸ್ಪ್ರೇ ಹೊಡೆದ ಸಂದರ್ಭದಲ್ಲಿ ಚೈನನ್ನ ಎಳೆದಂತ ಸಂದರ್ಭದಲ್ಲಿ ಆಕೆ ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕೇವಲ 45 ವರ್ಷದ ಮಹಿಳೆ ಇದೀಗ ಸಾವನ್ನಪ್ಪಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಕಂಪ್ಲೇಂಟ್